ನಡೀತಾ ಇದೆ. 11:30ಕ್ಕೆ ಆರಂಭಿಸಿದ್ರು. ಈ ಉತ್ಖನನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಸಿಗ್ತಾ ಇದೆ. ದಟ್ಟಾರಣ್ಯದಲ್ಲಿ ಎಸ್ಐಟಿ ಟೀಮ್ನಿಂದ ತಲಾಶ್ ನಡೀತಾ ಇದೆ. ಸತತ 4 ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ. ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಷ್ಟೇ ಹುಡುಕಿದ್ರೂ ಕೂಡ ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ. ಎಸ್ಐಟಿ ಟೀಮ್ನಿಂದ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನೂರಾರು ಶವಗಳನ್ನ ಹುಟ್ಟಿಟ್ಟಿದ್ದೇನೆ ಅಂತ ಹೇಳಿದ್ದ ಈ ಆಗಂತುಕ. ಆದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ. ಯಾವುದೇ ರೀತಿಯ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈತನ ಮೇಲೆ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ಈತನ ಹೇಳಿಕೆಗಳ ಮೇಲೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ನೂರಾರು ಶವಗಳನ್ನ ನಾನು ಇದೇ ಸ್ಥಳದಲ್ಲಿ ಹುಟ್ಟಿಟ್ಟಿದ್ದೆ ಅಂತ ಹೇಳಿದ್ದ. ಆದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ 11ನೇ ಪಾಯಿಂಟ್ ಅಲ್ಲಿ ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ಈತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ 11ನೇ ಪಾಯಿಂಟ್ ನಲ್ಲಿ ಏನ್ ನಡೀತಾ ಇದೆ ಅಂತ. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ 6ನೇ ಪಾಯಿಂಟ್ ನಲ್ಲಿ ಬಿಟ್ರೆ ಮತ್ತೆಲ್ಲೂ ಸಿಕ್ಕಿಲ್ಲ. ನೂರಾರು ಶವಗಳಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳು ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಸರ್ವೇ ಸಾಮಾನ್ಯವಾಗಿ ಎಸ್ಐಟಿ ಟೀಮ್ಗೆ ಇತ್ತು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಈಗ ಈತನನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್? ಹೌದು ಅಶ್ವಿನಿ, ಅಂದ್ರೆ ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ 5 ದಿನಗಳ ಕಾಲ ನಡೆದು ನಿನ್ನೆ ಬ್ರೇಕ್ ನೀಡಲಾಗಿತ್ತು. ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಅದು ಕೂಡ 11ನೇ ಪಾಯಿಂಟ್ ನಲ್ಲಿ ನಡಿಬೇಕಿತ್ತು. ಆದ್ರೆ ಆತ 11ನೇ ಪಾಯಿಂಟ್ ನಲ್ಲಿ ಬೇಡ, ಮೇಲ್ಭಾಗದಲ್ಲಿ ಏನು ಸಿಗುವಂತಹ ಸಾಧ್ಯತೆ ಇದೆ, ಅಲ್ಲೇ ಉತ್ಖನನ ನಡೆಸಿ ಅಂತ ಮನವಿ ಮಾಡಿದ್ದೆ. ಹೀಗಾಗಿ ಅವನನ್ನ ಮೇಲ್ಕಡೆ ಕರ್ಕೊಂಡು ಹೋಗಿ, ಅಂದ್ರೆ ಈ ಒಂದು ದಟ್ಟಾರಣ್ಯ ಏನಿದೆ ಅದರ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು. 6ನೇ ದಿನದವರೆಗೂ ಕೂಡ ಉತ್ಖನನದ ಪ್ರಕ್ರಿಯೆ ನೋಡುವುದಾದ್ರೆ 3ನೇ ದಿನ 6ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿತ್ತು. ಅಲ್ಲಿ ಒಂದಷ್ಟು ಮೂಳೆಗಳು ಮತ್ತು ತಲೆಬುರುಡೆಯ ಪೀಸ್ಗಳು ಪತ್ತೆಯಾಗಿತ್ತು. ಅದು ಬಿಟ್ಟರೆ 10ನೇ ಪಾಯಿಂಟ್ ನಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಕೇವಲ 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಪತ್ತೆಯಾಗಿರುವಂತದ್ದು. ಇವತ್ತು 11ನೇ ಪಾಯಿಂಟ್ ನ ಉತ್ಖನನ ನಡಿಬೇಕಿತ್ತು. ಅದು ಕೂಡ ಅದನ್ನ ನಡೆಸದೆ ಅದರ ಮೇಲ್ಭಾಗದಲ್ಲಿ ಹೀಗಾಗಿ ತೆರಳಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಕಾರ್ಮಿಕರು ಕೂಡ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಎಸಿ, ಸ್ಟೆಲ್ಲಾ ವರ್ಗೀಸ್, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಇತರ ಅಧಿಕಾರಿಗಳು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು, ಜೊತೆಗೆ ಫೊರೆನ್ಸಿಕ್ ತಜ್ಞರು ಕೂಡ ಇದ್ದುಕೊಂಡು ಉತ್ಖನನ ನಡೀತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಬ್ರೇಕ್ ಕೂಡ ಇದುವರೆಗೆ ಪಡೆದಿಲ್ಲ. ಸುಮಾರು 11:30 ಸುಮಾರಿಗೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಇಷ್ಟೊತ್ತಿಗಾಗಲೇ ಊಟದ ವಿರಾಮಕ್ಕೆ ಬರಬೇಕಿತ್ತು. ಆದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ನಡೆಯುತ್ತಿರುವುದು ನೋಡಿದ್ರೆ ಒಂದಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು, ಸಿಕ್ಕಿರುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಆ ಒಂದು ಭಾಗದಲ್ಲಿ ಒಂದಷ್ಟು ಪೀಸ್ಗಳು, ಅಂದ್ರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳು ಪತ್ತೆ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಇನ್ನೂ ಬರಲಿಲ್ಲ. ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ, ಅಂದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ಮುಂದುವರಿದಿರುವಂತದ್ದು ನೋಡಿದ್ರೆ, ಜೊತೆಗೆ ಆ ಭಾಗಕ್ಕೆ ಒಂದಷ್ಟು ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ನೋಡಿದ್ರೆ ಅಲ್ಲಿ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇದಕ್ಕೆ ಸಾಕಷ್ಟು ಈ ರೀತಿಯಾದ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಅದು ಮೇಲ್ಭಾಗದಲ್ಲಿ ನಡೀತಾ ಇರುವಂತದ್ದು ನೋಡಬಹುದು. 11ನೇ ಪಾಯಿಂಟ್ ಈ ಗುಡ್ಡ ಭಾಗದಲ್ಲಿ ಇತ್ತು, ಅದರ ಮೇಲ್ಭಾಗದಲ್ಲಿ ಈಗ ಉತ್ಖನನ ನಡೀತಾ ಇರುವಂತದ್ದು. ಮತ್ತು ಉಪ್ಪು ಸಾಮಾನ್ಯವಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಉಪ್ಪು ಮೂಟೆಗಳನ್ನ ಕಾರ್ಮಿಕರು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಇವತ್ತು ಕೂಡ ತೆಗೆದುಕೊಂಡು ಹೋದ ಕಾರಣದಲ್ಲಿ ನೋಡುವುದಾದ್ರೆ ಏನಾದ್ರೂ ಸಿಕ್ಕಿರಬಹುದು ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ವಿರಾಮ ತೆಗೆದುಕೊಳ್ಳೋದು, ಅಂದ್ರೆ ಇಷ್ಟೊತ್ತಿಗಾಗಲೇ ವಿರಾಮಕ್ಕೆ ಬರಬೇಕಿತ್ತು. ಅಂದ್ರೆ ಸುಮಾರು 4 ಗಂಟೆ ಆಗ್ತಾ ಬಂತು. ಉತ್ಖನನ ಪ್ರಕ್ರಿಯೆ ಆರಂಭ ಆಗಿ ಸುಮಾರು 4 ಗಂಟೆ ಆಗ್ತಾ ಬಂತು. ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಸಾಮಾನ್ಯವಾಗಿ ಆರಂಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ವಾಪಸ್ ಬರ್ತಾರೆ ಊಟದ ವಿರಾಮಕ್ಕಾಗಿ, ಆ ಬಳಿಕ ಆತನನ್ನು ಕರ್ಕೊಂಡು ಬರ್ತಾರೆ. ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಹಿಂದಿರುಗಲಿಲ್ಲ. ಹೀಗಾಗಿ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುವಂತದ್ದು. ಆರಂಭದಲ್ಲಿ ಅಂದ್ರೆ ಮಳೆಯ ಅಡ್ಡಿ ಕೂಡ ಇತ್ತು. ಆದ್ರೆ ಮಳೆಯ ಅಡ್ಡಿ ಇದ್ರೂ ಕೂಡ ಮುಂದುವರಿದು. ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸತತ 4 ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ. 11:30ಕ್ಕೆ ಆರಂಭಿಸಿದ್ರು. ಈ ಉತ್ಖನನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಸಿಗ್ತಾ ಇದೆ. ದಟ್ಟಾರಣ್ಯದಲ್ಲಿ ಎಸ್ಐಟಿ ಟೀಮ್ನಿಂದ ತಲಾಶ್ ನಡೀತಾ ಇದೆ. ಸತತ 4 ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ. ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ.
ಎಷ್ಟೇ ಹುಡುಕಿದ್ರು ಕೂಡ ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ. ಎಸ್ಐಟಿ ಟೀಮ್ನಿಂದ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ ಈ ಆಗಂತುಕ. ಆದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ. ಯಾವುದೇ ರೀತಿಯ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈತನ ಮೇಲೆ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ಈತನ ಹೇಳಿಕೆಗಳ ಮೇಲೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ನೂರಾರು ಶವಗಳನ್ನ ನಾನು ಇದೇ ಸ್ಥಳದಲ್ಲಿ ಹೂತಿಟ್ಟಿದ್ದೆ ಅಂತ ಹೇಳಿದ್ದ. ಆದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ 11ನೇ ಪಾಯಿಂಟ್ ಅಲ್ಲಿ ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ಈತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ 11ನೇ ಪಾಯಿಂಟ್ ನಲ್ಲಿ ಏನ್ ನಡೀತಾ ಇದೆ ಅಂತ. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ 6ನೇ ಪಾಯಿಂಟ್ ನಲ್ಲಿ ಬಿಟ್ರೆ ಮತ್ತೆಲ್ಲೂ ಸಿಕ್ಕಿಲ್ಲ. ನೂರಾರು ಶವಗಳಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳು ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಸರ್ವೇ ಸಾಮಾನ್ಯವಾಗಿ ಎಸ್ಐಟಿ ಟೀಮ್ಗೆ ಇತ್ತು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಈಗ ಈತನನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್? ಹೌದು ಅಶ್ವಿನಿ, ಅಂದ್ರೆ ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ 5 ದಿನಗಳ ಕಾಲ ನಡೆದು ನಿನ್ನೆ ಬ್ರೇಕ್ ನೀಡಲಾಗಿತ್ತು. ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಅದು ಕೂಡ 11ನೇ ಪಾಯಿಂಟ್ ನಲ್ಲಿ ನಡಿಬೇಕಿತ್ತು. ಆದ್ರೆ ಆತ 11ನೇ ಪಾಯಿಂಟ್ ನಲ್ಲಿ ಬೇಡ, ಮೇಲ್ಭಾಗದಲ್ಲಿ ಏನು ಸಿಗುವಂತಹ ಸಾಧ್ಯತೆ ಇದೆ, ಅಲ್ಲೇ ಉತ್ಖನನ ನಡೆಸಿ ಅಂತ ಮನವಿ ಮಾಡಿದ್ದೆ. ಹೀಗಾಗಿ ಅವನನ್ನ ಮೇಲ್ಕಡೆ ಕರ್ಕೊಂಡೋಗಿ, ಅಂದ್ರೆ ಈ ಒಂದು ದಟ್ಟಾರಣ್ಯ ಏನಿದೆ ಅದರ ಮೇಲ್ಭಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು. 6ನೇ ದಿನದವರೆಗೂ ಕೂಡ ಉತ್ಖನನದ ಪ್ರಕ್ರಿಯೆ ನೋಡೋದಾದ್ರೆ 3ನೇ ದಿನ 6ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿತ್ತು. ಅಲ್ಲಿ ಒಂದಷ್ಟು ಮೂಳೆಗಳು ಮತ್ತು ತಲೆಬುರುಡೆಯ ಪೀಸ್ಗಳು ಪತ್ತೆಯಾಗಿತ್ತು. ಅದು ಬಿಟ್ಟರೆ 10ನೇ ಪಾಯಿಂಟ್ ನಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಕೇವಲ 10 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಪತ್ತೆಯಾಗಿರುವಂತದ್ದು. ಇವತ್ತು 11ನೇ ಪಾಯಿಂಟ್ ನ ಉತ್ಖನನ ನಡಿಬೇಕಿತ್ತು. ಅದು ಕೂಡ ಅದನ್ನ ನಡೆಸದೆ ಅದರ ಮೇಲ್ಭಾಗದಲ್ಲಿ ಹೀಗಾಗಿ ತೆರಳಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಕಾರ್ಮಿಕರು ಕೂಡ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಇತರ ಅಧಿಕಾರಿಗಳು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು, ಜೊತೆಗೆ ಫೊರೆನ್ಸಿಕ್ ತಜ್ಞರು ಕೂಡ ಇದ್ದುಕೊಂಡು ಉತ್ಖನನ ನಡೀತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಬ್ರೇಕ್ ಕೂಡ ಇದುವರೆಗೆ ಪಡೆದಿಲ್ಲ. ಸುಮಾರು 11:30 ಸುಮಾರಿಗೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಇಷ್ಟೊತ್ತಿಗಾಗಲೇ ಊಟದ ವಿರಾಮಕ್ಕೆ ಬರಬೇಕಿತ್ತು. ಆದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ನಡೆಯುತ್ತಿರುವುದು ನೋಡಿದ್ರೆ ಒಂದಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು, ಸಿಕ್ಕಿರುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಆ ಒಂದು ಭಾಗದಲ್ಲಿ ಒಂದಷ್ಟು ಪೀಸ್ಗಳು, ಅಂದ್ರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳು ಪತ್ತೆ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಇನ್ನೂ ಬರಲಿಲ್ಲ. ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ, ಅಂದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ಮುಂದುವರಿದಿರುವಂತದ್ದು ನೋಡಿದ್ರೆ, ಜೊತೆಗೆ ಆ ಭಾಗಕ್ಕೆ ಒಂದಷ್ಟು ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ನೋಡಿದ್ರೆ ಅಲ್ಲಿ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇದಕ್ಕೆ ಸಾಕಷ್ಟು ಈ ರೀತಿಯಾದ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಅದು ಮೇಲ್ಭಾಗದಲ್ಲಿ ನಡೀತಾ ಇರುವಂತದ್ದು ನೋಡಬಹುದು. 11ನೇ ಪಾಯಿಂಟ್ ಈ ಗುಡ್ಡ ಭಾಗದಲ್ಲಿ ಇತ್ತು, ಅದರ ಮೇಲ್ಭಾಗದಲ್ಲಿ ಈಗ ಉತ್ಖನನ ನಡೀತಾ ಇರುವಂತದ್ದು. ಮತ್ತು ಉಪ್ಪು ಸಾಮಾನ್ಯವಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಉಪ್ಪು ಮೂಟೆಗಳನ್ನ ಕಾರ್ಮಿಕರು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಇವತ್ತು ಕೂಡ ತೆಗೆದುಕೊಂಡು ಹೋದ ಕಾರಣದಲ್ಲಿ ನೋಡೋದಾದ್ರೆ ಏನಾದ್ರೂ ಸಿಕ್ಕಿರಬಹುದು ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ವಿರಾಮ ತೆಗೆದುಕೊಳ್ಳೋದು, ಅಂದ್ರೆ ಇಷ್ಟೊತ್ತಿಗಾಗಲೇ ವಿರಾಮಕ್ಕೆ ಬರಬೇಕಿತ್ತು. ಅಂದ್ರೆ ಸುಮಾರು 4 ಗಂಟೆ ಆಗ್ತಾ ಬಂತು. ಉತ್ಖನನ ಪ್ರಕ್ರಿಯೆ ಆರಂಭ ಆಗಿ ಸುಮಾರು 4 ಗಂಟೆ ಆಗ್ತಾ ಬಂತು. ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಸಾಮಾನ್ಯವಾಗಿ ಆರಂಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ವಾಪಸ್ ಬರ್ತಾರೆ ಊಟದ ವಿರಾಮಕ್ಕಾಗಿ. ಆ ಬಳಿಕ ಆತನನ್ನು ಕರ್ಕೊಂಡು ಬರ್ತಾರೆ. ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಹಿಂದಿರುಗಲಿಲ್ಲ. ಹೀಗಾಗಿ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಇವತ್ತು 6ನೇ ದಿನದ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇರುವಂತದ್ದು. ಆರಂಭದಲ್ಲಿ ಅಂದ್ರೆ ಮಳೆಯ ಅಡ್ಡಿ ಕೂಡ ಇತ್ತು. ಆದ್ರೆ ಮಳೆಯ ಅಡ್ಡಿ ಇದ್ರೂ ಕೂಡ ಮುಂದುವರಿದು. ಆಲ್ ರೈಟ್ ದಿನೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೀಟೇಲ್ಸ್.